ಏನ್ ಸ್ವಾಮಿ ಪೂಜೆ ತುಂಬಾ ಜೋರ ನಡೀತದೆ, ಏನ್ ವಿಷಯ? ನಾನು ದುಡ್ಡಿಗೋಸ್ಕರ ಲಕ್ಷ್ಮೀ ಪೂಜೆ, ಓಹೋ. ನನ್ನ ಮಗ ಬುದ್ಧಿಗೋಸ್ಕರ ಸರಸ್ವತಿ ಪೂಜೆ. ರೇ ಸ್ವಾಮಿ, ಬಿಲ್ ಗೇಟ್ಸ್ ಏನ್ ಲಕ್ಷ್ಮೀ ಪೂಜೆ ಮಾಡಿದ್ನಾ? ಐನ್ಸ್ಟೈನ್ ಏನ್ ಸರಸ್ವತಿ ಪೂಜೆ ಮಾಡಿದ್ನಾ? ಆದ್ರೂ ಇವತ್ತು ಪ್ರಪಂಚದಲ್ಲಿ ಅವನಷ್ಟು ಬುದ್ಧಿವಂತ ಇವನಷ್ಟು ಶ್ರೀಮಂತ ಬೇರೆ ಯಾರು ಇಲ್ಲ. ಡ್ಯಾಡಿ, ನಾನು ಇನ್ಮೇಲೆ ಪೂಜೆ ಮಾಡಲ್ಲ. ಏನ್ ಸ್ವಾಮಿ ಮಗ ಇಷ್ಟೊಂದು ಫಾಸ್ಟ್ ಆಗವನೆ? ನೀನು ಬಂದ್ಮೇಲೆ ಯಾವ ಕೆಲಸ ನೆಟ್ಗಾಗತ್ತೆ ಹೇಳು. ನಾನು ಹೋಗ್ತೀನಿ. ಕ್ರಮ ಕ್ರಮ. ಬಾಯ್. ಹಲೋ ಹಲೋ, ಯಾರು? ನಾನು. ಈ ಕಡೆಯಿಂದ ನಾನ್ ಮಾತಾಡ್ತಿರೋದು. ಹಾಗೆ ಮಾತಾಡ್ಕೊಂಡು ಹೋಯ್ತಾ ಇರೋ. ಲಕ್ಕಿ, ನಿನ್ನ ಸೇಲ್ ಗಿಟ್ 6 ತಿಂಗಳಾಯ್ತು, ನಿನ್ನ ತೊಳಕ್ ಒಬ್ನು ಬರ್ಲಿಲ್ವಲ್ಲ. ಇದು ನಿನಗೆ ಸರಿ ಅನಿಸ್ತಾ ಇದ್ಯಾ? ಊರಲ್ಲಿರೋರು ಹೋಗೋ ಬರೋರೆಲ್ಲ ನನ್ ಕ್ಯಾಕ್ಟರ್ ಸುಗಿತಾ ಇದಾರೆ ನೋಡು. ನೀನ್ ನಿಜವಾಗ್ಲೂ ನೀನಿದ್ರೆ ಈ ಡಕೋಟಾ ಎಕ್ಸ್ಪ್ರೆಸ್ ತಗೊಳ್ಳೋದಕ್ಕೆ ಒಂದ್ ಒಳ್ಳೆ ಬಕ್ರಾನ್ ಕಳಿಸ್ಕೊಡಪ್ಪ. ವಿಷ್ಣು ಅಂದ್ರೆ ಯಾರು? ಅಲ್ಲಿ ಸ್ಕೂಟರ್ ಓಡಿಸ್ತಾ ನಿಂತಿದಾರಲ್ಲ ಅವರೇ. ಥ್ಯಾಂಕ್ ಯು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೈಸ್ ಟು ಮೀಟ್ ಯು. ಹಾಯ್. ಸಾರಿ, ನೀವೇನಾ ಸೇಲ್ಗೆ ಇರೋದು? ನಾನಲ್ಲ, ಗಾಡಿ ನನ್ನ ಲಕ್ಕಿ. ಯಾ ಐ ಮೀನ್ ಗಾಡಿ ಓನ್ಲಿ. ಆದ್ರೆ ಸೇಲ್ ಮಾಡೋ ಮನ್ಸಿಲ್ಲ. ಯಾಕೆ ಅಂದ್ರೆ ಇದು ನನ್ಗೆ ದೇವ್ರ ಸಮಾನ, ಐ ಮೀನ್ ತಾಯಿ ಸಮಾನ. ಅಷ್ಟೊಂದ್ ಸೆಂಟಿಮೆಂಟ್ ಇದೆ ಅಂದ್ರೆ ಯಾಕೆ ಮಾಡ್ತೀರಾ? ಹಾಗೆ ಇಟ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಹಲೋ ಹಲೋ ಹಲೋ, ಬನ್ನಿ 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 ಪ್ಲೀಸ್. ಈಗ ನೋಡಿ, ನಮ್ಮ ಮನೇಲಿ ಒಂದ್ ಹೆಣ್ಮಗ್ಳು ಇದ್ದಾಳೆ. ಅವಳನ್ನ ನಾವು ಬಿಟ್ಟಿರಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಅವಳನ್ನ ಕಳ್ಸ್ಕೊಡ್ಲೇಬೇಕಲ್ವಾ? ಅದೇ ತರ ನನ್ಗೂ ನನ್ ಲಕ್ಕಿಗೂ ಇರೋ ಸೆಂಟಿಮೆಂಟ್. ಇಸ್ ಇಟ್? ಯಾ. ರೇಟ್ ಎಷ್ಟು? ನಮ್ಮ ಆಫೀಸ್ ಪಿವನು 17ವರೆಗೆ ಕೇಳ್ದ, ನಿಮ್ಗಾದ್ರೆ 15. ಅದ್ಯಾಕೆ ನನಗ್ ಕಮ್ಮಿ? ಅಂದ್ರೆ ನಮ್ಮ ಮನೆ ಹೆಣ್ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರೋ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೋಸ್ಕರ ನಿಮ್ಗೆ 2.5 ಡಿಸ್ಕೌಂಟ್. ಸೇಮ್ ಟು ಸೇಮ್ ಸೆಂಟಿಮೆಂಟಾ? ಯಾ ಯಾ. ಒನ್ ಸೆಕ್. ಥ್ಯಾಂಕ್ ಯು. ನೋಡಿ, ಕೀ ಅಲ್ಲಿದೆ. RC ಬುಕ್ 29 ಫಾರಮ್ ಸೀಟ್ ಕೆಳಗಡೆ ಇದೆ. ಆಮೇಲೆ ಕಿಕ್ಕು ಇಲ್ಲಿ ಕೆಳಗಡೆ ಇದೆ. ದಟ್ಸ್ ಇಟ್. ಸೆಲ್ಫ್ ಇಲ್ವಾ? ಅಯ್ಯೋ, ಸೆಲ್ಫ್ ಇಲ್ಲೇ ಇದೆಯಲ್ಲ. ಫೆದರ್ ಟಚ್ ಸುಮ್ಮನೆ ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ. ಪ್ಲೀಸ್ 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 ಬನ್ನಿ ಬನ್ನಿ ಬನ್ನಿ. ವಾವ್, ಥ್ಯಾಂಕ್ ಯು. ಯಾ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ನನ್ನ ಲಕ್ಕಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ, ಸೊಸೆ ತರ ಅಲ್ಲ, ಮಗಳ ತರ ನೋಡ್ಕೋತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ವಿಷಯ ಗೊತ್ತಾದ್ರೆ ಅತ್ತೆ ತರ ಜಾಡ್ ಸೋದಿತಾಳೆ. ಅಬ್ಬಾ, ನಮ್ದೊಂದ್ ಕೆಲ್ಸ ತೀರ್ತಪ್ಪ. ನೀವು ವಿಷ್ಣುನಾ? ಅಫ್ಕೋರ್ಸ್ ಅಫ್ಕೋರ್ಸ್. ರೀ, ಈ ಗಾಡಿ ಚೆನ್ನಾಗಿಲ್ಲ. ಏನೋ ನಮ್ ಲಕ್ಕಿನ? ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಮೇಡಮ್, ಗುಂಡ್ ಹಾಕಿದ್ರೆ ಕಿಕ್ಕು, ಕಿಕ್ ಮಾಡಿದ್ರೆ ಸ್ಟಾರ್ಟು. ಕಿಕ್ ಮಾಡಿ ನೋಡ್ರಿ. ರೀ, ಎಷ್ಟು ಸಲ ಕಿಕ್ ಮಾಡಿದ್ರು, ಐ ಮೀನ್ ಜಾರ್ಸ್ ಹೋದ್ರು ಆಫ್ ಆಗ್ತಿದೆ. ಮೇಡಮ್, ಹೋದ್ರೆ ಮನುಷ್ಯರಿಗೆ ಮೂಡ್ ಆಫ್ ಆಗೋಗುತ್ತೆ. ನಿಮ್ ಗಾಡಿಗಾಗಲ್ವಾ? ತರನೇ ಬೇಡ. ನೀವು ನನಗೆ ಡಬ್ಬ ಗಾಡಿ ಕೊಟ್ಟಿದ್ದೀರಾ, ತಗೊಂಡ್ ಹೋಗಿ. ಓ, ನೀವು ಕೊಟ್ಟಿರೋ ಕಾಸ್ಗೆ ಶೋರೂಮ್ ಇಂದ ಗಾಡಿ ತಂದು ನಿಂಬೆಹಣ್ಣಿಟ್ಟಿ ಹಾರ ಹಾಕಿ ಪೂಜೆ ಮಾಡಕ್ ಕಳ್ಸ್ಕೊಡಕ್ಕಾಗುತ್ತೆ? ಇದು ಮೋಸ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋಟಿ ಕೋಟಿ ಮೋಸ ಮಾಡೋರ್ನ ಏನು ಮಾಡಕ್ ಆಗ್ತಿಲ್ಲ. ಇನ್ ಸ್ಕೂಟಿ ಕೇಸ್ ತಗೊಳ್ತಾರಾ? ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ. ಕೊಡಲ್ಲ. ಹಲೋ ಹಲೋ, ನನಗೆ ಆಗ್ಬೇಕಾ? ನಿನ್ನ ನನ್ನ ಕರ್ಮ. ಏಯ್, ಏ ವಿಷ್ಣು, ಏನಾಯ್ತು ನಿನ್ಗೆ? ಅಯ್ಯೋ ಸುಮ್ನೆ ರಾಮ. ಹಲೋ ರೇಖಾ. ಏನ್ ವಿಷ್ಣು? ಈ ಕಂಪ್ಯೂಟರ್ ಏನ್ ಸೆಕೆಂಡ್ ಹ್ಯಾಂಡಾ? ಸರಿ ವರ್ಕೇ ಮಾಡೋದಿಲ್ಲ. ಒಂದ್ ಕೆಲಸ ಮಾಡ್ಬೇಕ್ರಿ, ಈ ಸೆಕೆಂಡ್ ಹ್ಯಾಂಡ್ ಪದಾರ್ಥನೆಲ್ಲ ಮಾರ್ಬಿಡ್ಬೇಕು. ಕರೆಕ್ಟ್ ವಿಷ್ಣು, ನಮ್ಮ ಯಜಮಾನ್ರು ಇದೇ ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ನಿನ್ ಬಗ್ಗೆ, ನಾನ್ ಹೇಳಿದ್ದು ಈ ಕಂಪ್ಯೂಟರ್ ಬಗ್ಗೆ. ಒಮ್ಮೆ ಈ ಕಂಪ್ಯೂಟರ್ ಕೆಟ್ಟೋಗಿದೆ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡು. ಖಂಡಿತ ಕಳ್ಸಿಕೊಡ್ತೀನಿ. ರೈಟ್ ಬಾಸ್.
ಹಾಯ್ ಹಾಯ್. ಪ್ರಕಾಶ್. ಓಂ ಪ್ರಕಾಶ್. ನಿಮ್ಮಂತ ಹುಡುಗಿರು ಪ್ರೀತಿಯಿಂದ ನನ್ನ ಓಮಿ ಓಮಿ ಅಂತ ಕರೀತಾರೆ. ಇನ್ನೇನ್ ಮಾಮಿ ಅನ್ನಕ್ಕಾಗತ್ತಾ? ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಒಂದ್ಸಲ ಹಳ್ಳಾಡ್ಸ್ಬಿಟ್ಟು ಹೋಗಿದ್ರೆ ಎಷ್ಟ್ ಚೆನ್ನಾಗಿತ್ತು ಬ್ರದರ್ಸ್. ರೇ 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 ಇಲ್ಲಿಗೂ ಬಂದ್ಬಿಟ್ರಾ? ಯಾಕೆ ಬರ್ಬಾರ್ದಾ? ಅಲ್ರಿ ಗಾಡಿ ಕೊಟ್ಟಿದ್ದ ತಪ್ಪಿಗೆ ಬೇತಾಳಂತರ ಹಿಂದೆ ಬಿದ್ದಿದ್ರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ ಹತ್ರ ಏನ್ರಿ ಮಾತು? ನಿಮ್ ಬಾಸ್ ಎಲ್ಲಿ? ಓ, ಈ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟು ನನಗೆ ಜೈಲ್ಗೆ ಹಾಕ್ಸ್ಬಿಡಿ, ಆಗ ನಿಮ್ ಸಮಾಧಾನ ಆಗುತ್ತೆ. ಶೂ, ಎಲ್ಲಿದ್ದಾರೆ ಹೇಳಿ? ಹಲೋ ಮೇಡಮ್, ನೀವಿನ್ನೂ ಬಂದಿಲ್ಲ ಅಂತ ನಮ್ಮ MD ಬೊಂಬಡಿ ಬಜಾಯಿಸ್ತಾ ಇದಾರೆ. ಹೋಗಿ. ಅವ್ರನ್ನ ಹೇಗ್ ಕಂಡು ಹಿಡಿಯೋದು? ಮಂಗನ ಲಾಸ್ಟ್ ಮಾಡಲ್ಗೂ ಮನುಷ್ಯನ ಮೊದಲನೇ ಮಾಡಲ್ಗೂ ಮ್ಯಾಚ್ ಆಗೋಗಿ ಒಂದು ಫಿಗರ್ 3ನೇ ಬೋನಲ್ಲಿ ಕೂತಿದೆ, ಅದೇ ನಮ್ ಬಾಸ್. ಓಕೆ, ಥ್ಯಾಂಕ್ ಯು. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊತೀನಿ. ವಾಗಮ್ಮ. ಅವಳು ಯಾಕೋ ಬಂದಿರೋದು? ಗುರು, ಒಂದ್ ನಿಮಿಷ ಬಂದು ಹೇಳ್ತೀನಿ. ಅಯ್ಯೋ, ನೀನ್ ಹೋಗ್ಬಿಟ್ರೆ ಆಮೇಲೆ ನನಗೆ ಕಷ್ಟ ಆಗ್ಬಿಡುತ್ತೆ. ಗುರು, ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಲೆಟರ್ ಹೋಗ್ತಾ ಇದ್ದೀನಿ, ಬಿಡುಗುರು. ಅಯ್ಯೋ, ನೀನೀಗ ಹೇಳಿಲ್ಲ ಅಂದ್ರೆ ನನ್ ಕೆಲಸ ಹೋಗ್ಬಿಡುತ್ತೆ. ಗುರು, ಅವಳು ಸ್ಟೋರಿ ಬೋರ್ಡ್ ಎಕ್ಸ್ಪರ್ಟ್ ಅಂತೆ, ಅದಕ್ಕೆ ಪ್ರೋಗ್ರಾಮ್ ಚೀಫ್ ಆಗಿ ಅಪಾಯಿಂಟ್ ಆಗಿದ್ದಾಳೆ. ಈಗ ರಿಲೀಫ್ ಆಯ್ತಪ್ಪ. ನನಗೆ ರಿಲೀಸ್ ಆಯ್ತು. ಏನೋ ಇದು ವಾಸನೆ ಗಬ್ಬು. ಎಲ್ಲಿಂದ ಹೋಗೋದು? ಇರೋದೆಲ್ಲ ಇಲ್ಲ, ಲೀಕ್ ಆದ್ಮೇಲೆ ಒಳಗಡೆ ಹೋಗಿ ಯಾವ್ದು ಅಲ್ಲಿ ಓಪನ್ ಮಾಡ್ಲಿ? ವೆರಿ ಗುಡ್, ಯು ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ಥ್ಯಾಂಕ್ಸ್. ನೋಡಮ್ಮ, ಮಂಗಳವಾರ ಅನ್ನೋ ಸೆಂಟಿಮೆಂಟ್ ಇದ್ರೆ ನಾಳೆ ಬಂದ್ ಕೆಲ್ಸಕ್ಕೆ ಜಾಯಿನ್ ಆಗು. ಕಮಿಟ್ಮೆಂಟ್ ಅನ್ನೋದು ಇದ್ರೆ ಇವತ್ತಿಂದಾನೇ ಕೆಲಸ ಶುರು ಮಾಡು. ವಾಟ್ ಯು ಸೇ? ಇವತ್ತಿಂದನೇ ಶುರು ಮಾಡ್ತೀನಿ ಸರ್. ದಟ್ಸ್ ದಿ ಸ್ಪಿರಿಟ್. ಗೋ ಅಹೆಡ್. ಚೇತು, ನೀನೇನೇ ಹೇಳು ಮಗ, ನನ್ ಗಾಡಿ ಇದೆಯಲ್ಲ ಸೂಪರ್. ಇದು ಬರೀ ಗಾಡಿ ಮಾತ್ರ ಅಲ್ಲ, ಫ್ಲೈಟ್. ಫೆದರ್ ಟಚ್ ಮಾಡಿದ್ರೆ ಸಾಕು, ಹಾಗೇ ಸ್ಟಾರ್ಟ್ ಆಗೋಗುತ್ತೆ. ನೀನ್ ಫ್ಲೈಟ್ ಅಲ್ಲಿ ಹೋಗೋ, ನಾನು ಬರ್ತೀನಿ. ಗಾಡಿ ಯಾಕೆ ಆಫ್ ಮಾಡಿದೆ? ಅಲ್ಲ ಗುರು, ನಿನ್ ಡೊಕಾಟ ಗಾಡಿನ ಅವಳು ಕೊಟ್ಬಿಟ್ಟು ಈ ರೀತಿ ಪೋಸ್ಟ್ ಕೊಡ್ತಾ ಇದೆಯಲ್ಲ, ಇದು ನಿನಗೆ ಸರಿನಾ? ಏನೀಗ ಅವಳೆ ನಿಂಗ ಅಕ್ಕನ ತಂಗಿನ? ಗುರು, ಅಲ್ಲಿ ಕಟ್ಟನ್ ಮಗ ಅಂತ ಕರಿ, ಅಕ್ಕ ತಂಗಿ ಅಂತ ಕರಿಬೇಡ, ಅಟ್ಯಾಕ್ ಆಗ್ಬಿಡ್ತದೆ. ಅಲ್ಲ, ನೀನು ನಿನ್ ಗಾಡಿಗೆ 6,000 ರೂಪಾಯಿ ಹೇಳ್ದೆ, ನಾನು 5,000 ರೂಪಾಯಿ ಕೇಳ್ದೆ. ನಮ್ಮಿಬ್ರಿಗೂ ಡೀಲ್ ಹಾಕಿದ್ದ ಮುಂಚೆ ನೀನ್ ಹೆಂಗ ಅವಳು ಗಾಡಿನ ಮಾಡ್ದೆ? ಇದೊಳೆ ಸರಿ ಹೋಯ್ತಲ್ಲ, ಲಾಭ ಬಂತು, ಗಾಡಿ ಕೊಟ್ಟೆ. ಅದಿರ್ಲಿ, ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಿನ್ಗೂ ನಂಗೂ ಅಗ್ರಿಮೆಂಟ್ ಆಗಿತ್ತು. ಹೋಗಲ್ಲೇ ಹೋಗಲ್ಲೇ. ಹೋಗ್ತೀನಿ. ಡಬ್ಬಾ, ಈ ಡಕೋಟಾ ಗಾಡಿಗೆ ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗಲ್ಲ. ಯಾಕೆ? ಮಾರೋ ದಿನ ಮಾತ್ರ ಸ್ಟಾರ್ಟ್ ಆಗ್ಬೇಕು ಅಂತ 300 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ತಿದ್ದ. ಯಾರು? You cheat, you rascal! ಈಗಂತೇನ್ ಪ್ರಯೋಜನ? ಎಷ್ಟು ಬಿದ್ದೆ ಟೋಪಿ? 15,000. ನನಗೆ 6,000 ರೂಪಾಯಿ ಕೊಡ್ತೀನಿ ಇಂದ ಡಬ್ಬಲ್ಗಿಂತ ಜಾಸ್ತಿ ಕೊಟ್ಬಿಟ್ಟಿದ್ಯಲ್ಲ. You bloody cheat! Rascal! ಥ್ಯಾಂಕ್ ಯು. Loafer! ಅಲ್ಲ, ಇದನ್ನ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ಪ ಯಾಕ್ ಬೇಕು? ದುಷ್ಟ ಸಹವಾಸ. ಕರೆಕ್ಟ್. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ. ನನ್ನ ನಂಬು. ಓಂ ಪ್ರಕಾಶ್ ಒಂದೇ, ಒಳ್ಳೆದಿರೋ ಹಾಲು ಒಂದೇ. ಓಮಿ, ನಮ್ದ ಗ್ಯಾರೇಜ್ ವರ್ಗೂ ಗಾಡಿ ತಳ್ಳುವಂತೆ ಬಾ. ಜೀವನ ಪೂರ್ತಿ ಬರೀ ತಳ್ಳೋದ್ರಲ್ಲೇ ಆಗೋತಿಲ್ಲ ಬ್ರದರ್ಸ್. ಓಕೆ. ಹಾ, ಸರಿ ಕಣೆ. ಓಕೆ, ಬಾಯ್. ಹಲೋ, ಯೋ ಬನ್ನಿ ಇಲ್ಲಿ. ಏನ್ರಿ ನಿಮ್ ಗೋಳು? ಒಂದು ಗಾಡಿ ರಿಪೇರಿ ಮಾಡಿಸಿ, ಇಲ್ಲ ನಾನು ಡ್ರಾಪ್ ಮಾಡಿ. ಆಗಲ್ಲ ರೀ, ನಾ ಅರ್ಜೆಂಟ್ ಆಗಿ ಆಫೀಸಲ್ಲಿ ಸ್ಕ್ರಿಪ್ಟ್ ಕೊಡ್ಬೇಕು, ಡ್ರಾಪ್ ಎಲ್ಲ ಕೊಡಕ್ಕಾಗಲ್ಲ. ಮೊದ್ಲು ನನಗೆ ಡ್ರಾಪ್ ಕೊಡಿ, ಆಮೇಲೆ ಸ್ಕ್ರಿಪ್ಟ್ ಆದ್ರೂ ಕೊಡಿ, ರೀಸನ್ ಆದ್ರೂ ಮಾಡಿ. ಐ ಡೋಂಟ್ ಕೇರ್. ಹೌ ಏನು ನನ್ ಟ್ಯಾಲೆಂಟ್ ಕ್ವಾಲಿಫಿಕೇಶನ್ ಎಲ್ಲ ಖರ್ಚು ಮಾಡಿ ಸಂಪಾದನೆ ಮಾಡೋ ಕೆಲಸ ಅದು, ಹಾಗೆಲ್ಲ ರಿಸೈನ್ ಮಾಡಕ್ಕಾಗಲ್ಲ. ಹಲೋ, ನಾನು ಕಷ್ಟಪಟ್ಟು ದುಡ್ದಿರೋದು ಈ ಡಬ್ಬ ಗಾಡಿ ತಗೊಳಕಲ್ಲ. ಅದು ಪಾಲಿಗೆ ಬಂದಿದ್ ಪಂಚಾಮೃತ, ನಾನೇನು ಮಾಡಕ್ಕಾಗಲ್ಲ. ರೀ, ಡ್ರಾಪ್ ಮಾಡ್ತಿರೋ ಇಲ್ವೋ? ಮಾಡಲ್ಲ ಅಂದ್ರೆ ಏನ್ರಿ ಈಗ? ಏನ್ರಿ ಇದು? ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ರಲ್ಲ, ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಕಚ್ಚಾಡಕ್ ನಾವೇನ್ ಗಂಡ ಹೆಂಡ್ತೀರಾ? ಸರಿ, ಲಾಡ್ಜ್ಗೆ ಹೋಗಿ. ನೋಡಿದ್ರ ನಿನ್ನಿಂದ ಎಂತೆಂತ ಮಾತು ಕೇಳ್ಬೇಕು. ಅಯ್ಯೋ ರಾಮ, ನನಗ್ ಬರ್ತಾ ಇರೋ ಕೋಪದಲ್ಲಿ ನಿಮ್ಮನ್ನ. ಎಲ್ಲಿಗೆ ಹೋಗ್ಬೇಕೀಗ?
ನಿಮ್ಗೊಂದು ವಿಷಯ ಗೊತ್ತಾ, ನಾನು ಗಾಡಿಲಿದೆ ಫಸ್ಟ್ ಟೈಮ್ ಒಂದ್ ಹುಡುಗಿ ಹಿಂದೆ ಕೂತಿರೋದು. ಗೊತ್ತಾದ್ಮೇಲೆ ಇಟ್ಕೊಳಕ್ಕೆ ದಾಡಿ ನೋ ವೇ. ಇದ್ರೆ ನನ್ನನ್ ಕೇಳ್ಬಾರ್ದಪ್ಪ ಅಂತ ಆಸೆ ಎಲ್ಲ ಬಿಟ್ಬಿಡು. ಕಚ್ಚಿಡ ಬೇಗ ತಗೋ. ಬಾರೋ. ಸ್ಕ್ರಿಪ್ಟ್ ಅಲ್ಲಿ ತಂದೆ ಮೇಡಮ್. ಏ ಶ್ವೇತಾ, ಲೇಟ್ ಆಯ್ತು, ಬಾ. ವಿಷ್ಣು ಬೇಗ ಬಾ. ಬಂದೆ ಸ್ಟಾರ್ಟ್ ಕ್ಯಾಮೆರಾ, ರೋಲಿಂಗ್, ಆಕ್ಷನ್. It was so funny, Gota. Okay. It's getting late. Anjali, bye. Bye, Karan. Bye, Maga. Time Bye. ಆಯ್ತು. Bye. ಏ ಡಾಗ್, ನಗ್ತಾ ಇದ್ದೆ ರಜಾ. ದುನಿಯಾ ವಿಜಯ್ ಅಷ್ಟಿಲ್ದೆ ಹೇಳಿದ್ನ, ಬಾಂಬೆ ಹುಡುಗಿರ್ನ ನಂಬೇಡ, ನಮ್ಮನ್ನ ನೋಡ್ತಾ ಇರ್ತಾರೆ, ಇನ್ನೊಬ್ಬನ ಲವ್ ಮಾಡ್ತಾ ಇರ್ತಾರೆ ಅಂತ. ಹಂಗೆ ಮಾಡ್ಬಿಟ್ಟಲ್ಲೇ ಲೇ ಲಂಬು, ನನ್ನ ಕೈಲೇ ಕೊಟ್ಟಲ್ಲ ಜಂಬು. ನಿಂಗ್ ಅಡ್ಗೆ ಬರುತ್ತಾ? ಸೇಫ್ಟಿ ವೈಸ್ಗೆಲ್ಲ ಕಲ್ತ್ಕೊಂಡಿದ್ದೀನಮ್ಮ. ಏನ್ ಮಾಡೋದು, ಹೊಟ್ಟೆಪಾಡು. ತಿನ್ನು. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಡು. ಹೊಡೋಣ. ಬಿಲ್ ಕಟ್ಬಿಡು. ನಡಿ. ಯಾಕೆ ಲೇಟು? ಅಯ್ಯೋ, ಒಳಗಡೆ ಹಾಟ್ ಗರ್ಲ್ಸ್. ಏನ್ ಆಟೋಗ್ರಾಫ್ ತಗೊಂಡಿದ್ದು. ಆಟೋಗ್ರಾಫಾ? ಫೋಟೋ ತಗೊಳ್ಳಿಲ್ವಾ? ಇರು, ಬಂದೆ. ವಿಷ್ಣು ಏನ್ ಮಾಡ್ತಿದ್ಯಾ? ಯಾಕೆ ಇಷ್ಟೊಂದು ಟೆನ್ಷನ್? ₹1 ಹಾಕಿದ್ದೀನಿ ಅಂಜಲಿ, ಏನು ಬರ್ತಾರ? ಮಿಷಿನ್ ಕೆಟ್ಟೋಗಿರ್ಬೇಕು. ₹1 ತಾನೆ, ಹೋಗ್ಲಿ ಬಿಡು. ಓಯ್, ಆ ₹1 ನಿಂದಲ್ಲ, ನಂದು. ವಿಷ್ಣು, ದಿಸ್ ಇಸ್ ಟೂ ಮಚ್ ನೌ. ನಡಿ, ನಿನಗೆ ಗೊತ್ತಾಗಲ್ಲ ಅಂಜಲಿ. ಆ ₹1 ಬಾ. ಏನ್ ಮಾಡ್ತಿದ್ದೆ? ಎಲ್ಲ ಇರೋ ನೀನೆ ₹1 ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡಿದೆ. ಇನ್ನ ₹1 ಜೀವನ ಅನ್ನೋರ್ಗೆ ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೆ ಔಟ್ ಆಫ್ ಆರ್ಡರ್ ಅಂತ ಬರ್ದೆ. ನಾನು ಅನ್ಕೊಂಡೆ. ನೀನ್ ಅನ್ಕೊಂಡೆ, ನಾನ್ ಮಾಡ್ದೆ. ನಿಂದು ನಂದು ಒಂದೇ ಟೇಸ್ಟ್, ಒಂದೇ ಮೆಂಟಾಲಿಟಿ. ಅದೇ ತಾನೇ ನೀನ್ ಹೇಳಕ್ ಬಂದಿದ್ದು. ಎಕ್ಸಾಕ್ಟ್ಲಿ. ದಯವಿಟ್ಟು ನೆಕ್ಸ್ಟ್ ಟೈಮ್ ಅನ್ಕೋಬೇಡ, ಮಾಡು. ಏ ಅಂಜಲಿ, ಸಾರಿ ಮಾ. ಅಯ್ಯೋ, ಲೇಟ್ ಬೇರೆ ಆಗುತ್ತೆ. ಅಯ್ಯೋ, ಈ ಪಂಚೆ ಹಾಕೊಂಡೆ ಮದುವೆ ಮಾಡ್ಕೋಬೇಕೇನಾ? ಬಿಚ್ಚಿಬಿಡು. ಅಯ್ಯೋ, ಏನು ರೆಡಿನೇ ಮಾಡಿಲ್ವಲ್ಲ. ನಾನು ಹಿಂಗ ₹5,000 ಕೊಟ್ಟಿದ್ದೀನಿ. ಎಲ್ಲ ರೆಡಿ ಆಗಿದೆಯಲ್ಲ ಗುರು. ತೋರಣನೇ ಕಾಣಿಸ್ತಲ್ವಲ್ಲಪ್ಪ. 8 ಗಂಟೆ ಸಾಕ್ತಾನೆ. ಹೂವಾನು ಕಾಣಿಸ್ತಲ್ವಲ್ಲ. ನೀನೀಗ ಮದುವೆ ಆಗೋದು ಹೂವಿನ ಜೊತೆಲ್ಲ ಅಂಜಲಿ ಜೊತೆಲಿ. ಅಲ್ಲೋಡು, ಅವಳೇ ಬಂದ್ಲು. ತಗೊಳಪ್ಪ. ಅಯ್ಯೋ, ಆಟೋಲ್ ಬರ್ತಾ ಇದ್ದಾಳಲ್ಲ. ಬಸ್ಸಲ್ಲಿ ಬಂದು ರೋಮಾನ ಅಂತ ನಾನೇ ಆಟೋಲ್ ಬರ್ತೀನಿ. ಟ್ಯಾಕ್ಸಿಗೆ ಏನಾಗಿತ್ತು? ನಾನೇ ಸ್ಟ್ರೈಕ್ ಅನ್ಕೊಂಡ್ಬಿಟ್ಟೆ. ಬಾ ಅಂಜಲಿ, ನಾನು ಹಿಂಗ ₹5,000 ಕೊಟ್ಟಿದ್ದೀನಿ. ದುಡ್ಡು ನಿಂದೆ ಗುರು, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಪ್ಪ. ತಗೋ ಅಂಜಲಿ. ವಿಡಿಯೋ ಅಲ್ಲಪ್ಪ. ಲೇ, ಸಕ್ಕದಾಗಿತ್ತು. ಕಂಬದ ಹತ್ರ ಗರ್ಡ್ ಗಂಬದ ತರ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಬಾಯ್ಲಿ. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಂದೆ. ಬಾ 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 ಬಾ. ಸ್ಮೈಲ್ ಪ್ಲೀಸ್. ಚೆನ್ನಾಗಿ ತೆಗಿಯಪ್ಪ, ನೀನೇ ಕಾಣ್ಬೇಕು ಎಲ್ಲರೂ. ಇದೇನಾ ಇದು? ಗುರು, ಹುಡುಗಿ ಯಾರಾದ್ರೇನು, ನಡೆಯೋದೊಂದೇ. ಕ್ಯಾಮ್ರಾ ಯಾವ್ದಾದ್ರೇನು, ತೆಗಿಯೋದೊಂದೇ. ನಾನು ಹಿಂಗ ₹5,000 ಕೊಟ್ಟಿದ್ದೀನಲ್ಲ. ದುಡ್ಡು ನಿಂದೆ ಅಪ್ಪ, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ಪುರೋಹಿತ್ರಲ್ಲಿ ಗುರು, ತಾಲಿ ಕಟ್ಟೋದ್ ನೀನು, ಕಟ್ಸೋದು ಅವಳು. ಅವ್ರು ಯಾಕೆ ಗುರು ಮಧ್ಯದಲ್ಲಿ ಮಂತ್ರ ಹೇಳಕ್ಕಪ್ಪ? ಬ್ರಿಲಿಯಂಟ್ ಗುರು ನೀನು, ಬ್ರಿಲಿಯಂಟ್. ಪೂಜಾರೆ ಬನ್ನಿ, ಕುತ್ಕೊಳ್ಳಿ, ಮಂತ್ರ ಹೇಳಿ. ಕೆಲಸ ಆದಂಗಾಯ್ತು. ಯಾರು ಬಂದಿಲ್ವಲ್ಲೋ.
ಕರ್ದಿದ್ರೆ ತಾನೆ. ಮತ್ತೆಲ್ರು ಬರ್ತಾರೆ ಅಂದೆ. ನಾನೇನ್ ಹೇಳ್ದೆ? ಕರ್ದಿರೋರೆಲ್ಲ ಬರ್ತಾರೆ ಅಂದೆ. ಬಂದವರೆಲ್ಲ. ಅಂಜಲಿ ಅಯ್ಯೋ ಹೋಗ್ಲಿ ಬಿಡು ವಿಷ್ಣು, ಮದ್ವೆ ಅನ್ನೋದು ಮನ್ಸು ಹೃದಯ ಮಧ್ಯ ನಡೆಯೋದು. ನೀನ್ ಬೇಗ ಅಯ್ಯೋ, 5,000 ರೂಪಾಯಿ ಕೊಟ್ಟಿದ್ದೀರಿ. ಅಂತ ಹೇಳಿದ್ನಲ್ಲ. ಆಯ್ತು ಆಯ್ತು ಪುರೋಹಿತ್ರೆ, ತಾಳಿ ಕೊಡಿ, ಅದನ್ನಾರು ಸರಿಯಾಗಿ ಕಟ್ಟೋಣ. ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಬೇಕೋತಿ ಗಟ್ಟಿ ಮೇಳ ಅಲ್ಲ. ಓ ಮಾಡ್ತಿದ್ದೆ. ಗೀತಾ ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನಯೇತುನ ಕಂಠೆ ಬದ್ಧಾನಿ ಗರುಡೆ ಕಂಠೆ ದಶರಥಾತ್ಮಕಂ. ಏನೋ ಸಿಕ್ಕಾಬಟ್ಟೆ ಮೆರಿತಾ ಇದ್ಯಾ? ದುನಿಯಾನಿಂದ ಅಲ್ಲ, ನನ್ ಫ್ರೆಂಡು. ಆದ್ರೆ ಮೆಜೆಸ್ಟಿಕ್, ಕಲಾಸಿಪಾಳ್ಯ, ಮಂಡ್ಯ ನಂದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೈ ಮೇಲೆ 3 ಸೆಕೆಂಡ್ ಹಾವು ತರ ಹರಿದಾಡಿದ್ರೆ ಸ್ಟಿಚ್ನ ಡಾಕ್ಟರ್ ಅಲ್ಲ, ಆ ಟೈಲರ್ ಬಂದ್ರು ಹಾಕಕ್ಕಾಗಲ್ಲ. ಅಣ್ಣ, ನಾನ್ ಯಾರು ಗೊತ್ತಾ? ಹೌದಾ? ಲೇ ಲೇ ಲೇ, ಇದ್ರ ಮೇಲೆ ನಿನ್ನ ಹೆಸರೇ ಬಿಟ್ಟಿದ್ದೀನಿ. ಒಳ್ಳೆ ಮಾತಲ್ಲಿ 9 ಮುಚ್ಕೊಂಡು ಹೋಗಿಲ್ಲ ಅಂದ್ರೆ ಬರ್ದಿರೋ ನಿನ್ನ ಹೆಸರನ್ನ ನಿನ್ ರಕ್ತದಲ್ಲೇ ತೊಳಿಬೇಕಾಗುತ್ತೆ. ಇದೇನ್ ಗೊತ್ತಾ? 3 kg ಕೈ, 3/4 kg ಮುಷ್ಟಿ. ಒಂದು ಸಲಿ ಮೇಲೋ ಕೆಳಗಡೆ ಬಂದ್ರೆ ನಿಮ್ ತಲೆಗಳೆಲ್ಲ ತರಗೆಲೆ ತರ ಉದ್ರೋಗುತ್ತೆ. ಇವನು ಮಾತಿಗೆಲ್ಲ ಬಗ್ಗರಲ್ಲ, ನಾವ್ಯಾರು ಅನ್ನೋದು ತೋರಿಸ್ಬೇಕು. ನಡ್ರ ಬಂದ್ರು ನನ್ ಮಕ್ಳ. ಯಾಕಣ ಏನಾಯ್ತಣ್ಣ? ಅವನ್ ಹಾಕಿರೋದು ಜಾಕಿ ಬನೇನೋ, ಜಾಕಿ ಅಂಡರ್ವೇರ್ ಕೊಂಡು. ಅಯ್ಯ ಅವನ ಅಯ್ಯ ನಮ್ನ ಏನ್ ಹಾಕಿದ್ರೆ ನಮ್ಗೇನಣ್ಣ? ನನ್ನ ಮಗನೇ ಬೇಕುಪ್ಪ, ಕತ್ತರಿಸ್ಬಿಡ್ತೇನೆ. ಜಾಕಿ ಪವರ್ ಗೊತ್ತಿಲ್ಲ ನಿಮ್ಗೆ? ಕೈ ಇಟ್ರೆ ಕೈ ಕಾಲು ಎರಡು ನಾಶ ಆಗೋಗ್ಬಿಡುತ್ತೆ. ಹೌದಣ್ಣ? ಬದುಕಿದ್ರೆ ಭಿಕ್ಷೆ ಬೇಡ ಅನ್ನೋ ಜೀವನ ಮಾಡ್ಬೋದು. ನಡಿರೋ, ಓಡ್ರೋ. ರೋಗದಿಂದ ಆದ್ರೂ ಸರಿ, ರೌಡಿಗಳಿಂದ ಆದ್ರೂ ಸರಿ, ದೇಹಕ್ಕೆ ರಕ್ಷಣೆ ಕೊಡುತ್ತೆ ಜಾಕಿ. ದೇಹಕ್ಕೆ ಶಕ್ತಿ, ಮನ್ಸ್ಗೆ ಸ್ಫೂರ್ತಿ. ಜಾಕಿ ಬನಿಯನ್ ಅಂಡರ್ವೇರ್ ನೀವು ಉಪಯೋಗಿಸಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ದಿಸ್ ಇಸ್ ಮೈ ಕಾನ್ಸೆಪ್ಟ್. ವೆರಿ ಗುಡ್ ವಿಷ್ಣು, ವೆರಿ. ಯಾಕೆ? ಥ್ಯಾಂಕ್ ಯು, ಥ್ಯಾಂಕ್ ಯು. Mr. Vishnu, really this is a fantastic script. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಆಡ್ ರಿಲೀಸ್ ಆದ್ರೆ ಎಲ್ಲಾರ ಬಾಯಿನಲ್ಲೂ ಜಾಕಿ ಜಾಕಿ ಜಾಕಿ. ಇಫ್ ಯು ಡೋಂಟ್ ಮೈಂಡ್ ಸರ್, ಟೆಲ್ ಮಿ. ಜಾಕಿ ಅಂದ್ರೆ ಅಂಡರ್ವೇರ್ ತಾನೆ, ಅದೇಕ್ ಬಾಯ್ಲಿರುತ್ತೆ? ಪಾಪ್ಯುಲಾರಿಟಿ ಬಗ್ಗೆ ಹೇಳಿದೆ ಕಣಯ್ಯ ನಾನು. Excuse me, sir. Yes. ಇದೆಲ್ಲ ಒಂದ್ ಕಾನ್ಸೆಪ್ಟಾ? ಸಂಬಂಧ ಇಲ್ಲ, ಅರ್ಥ ಇಲ್ಲ. ಅಲ್ಗಿಂಜಿದ ತಕ್ಷಣ ಲೈಟ್ ಬರೋದು, ಕೂಲ್ ಡ್ರಿಂಕ್ ಆಡ್ಗೆ ಬಿಕ್ನಿ ಹಾಕೊಂಡು ಬೀಚಲ್ಲಿ ಓಡೋಗೋದು, ಇದಕ್ಕೆಲ್ಲ ಅರ್ಥ ಇರುತ್ತೆ ಅಲ್ಲ? ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ಆಡ್ ಮಾಡಕ್ಕಾಗತ್ತಾ? Yes, of course. ಮನೆಗ್ ಬನ್ನಿ, ನೋಡ್ಕೋತೀನಿ. ವಿಷ್ಣು ವಿಷ್ಣು, ಗಂಡ ಹೆಂಡತಿ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಈಗೋ ಇದ್ದೇ ಇರುತ್ತೆ. ಲೀವ್ ಇಟ್, ಬಟ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಐತೆ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ನಿಮಿಷ ಸರ್.